ಬರೋಬ್ಬರಿ 3,23,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ 2,66,00,000ಕ್ಕೂ ಹೆಚ್ಚು ಹಣ ವಿದ್ಯಾರ್ಥಿಗಳಿಗೆ ಇನ್ನೂ ವಾಪಸ್ಸಾಗಿಲ್ಲ. ಏನಿದು ವಿಷಯ ಅನ್ನೋದನ್ನ ನೋಡೋಕ್ಕೂ ಮೊದಲು ನೀವಿನ್ನೂ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊ ಬನ್ನಿ. ಈ ಕುರಿತು ನಾನು ಸವಿವರವಾದ ಒಂದು ಮಾಹಿತಿನ ನೀಡ್ತೀನಿ. ಎಸ್ ವೀಕ್ಷಕರೇ, ಬರೋಬ್ಬರಿ ನಾನು ಅಂಕಿ ಸಂಖ್ಯೆಗಳನ್ನು ಸಹ ನಾನು ಡೀಟೇಲ್ಡ್ ಆಗಿ ಹೇಳ್ಬಿಡ್ತೀನಿ. 3,23,750 ವಿದ್ಯಾರ್ಥಿಗಳ 2,66,72,717 ರೂಪಾಯಿ. ಈ ವಿದ್ಯಾರ್ಥಿಗಳಿಗೆ ಏನು 3 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಸಂಖ್ಯೆ ಹೇಳಿದ್ನೋ ಆ ಒಂದು ವಿದ್ಯಾರ್ಥಿಗಳ ಇಷ್ಟು ಅಮೌಂಟು ಎಲ್ಲಿ ಹೋಯ್ತು, ಅವರ ಕೈ ಇನ್ನೂ ಸೇರಿಲ್ಲ. ಯಾಕೆ, ಏನು ವಿಷಯ ಅನ್ನೋದು ಇವತ್ತಿನ ವಿಡಿಯೋದ ಒಂದು ಸಂಪೂರ್ಣ ಮಾಹಿತಿ. ಏನಪ್ಪಾ ಅಂತ ಹೇಳಿದ್ರೆ 2021-2022ನೇ ಸಾಲಿನಲ್ಲಿ NTSC ನ್ಯಾಷನಲ್ ಟ್ಯಾಲೆಂಟ್ ರಿಸರ್ಚ್ ಎಕ್ಸಾಮಿನೇಷನ್ ಅಂತೇಳಿ ಪ್ರತಿ ವರ್ಷ NCERT ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಈ ಒಂದು ಸಂಸ್ಥೆಯು ಪ್ರತಿ ವರ್ಷ NTSC ಎಕ್ಸಾಮ್ ಅಂತೇಳಿ ರಾಷ್ಟ್ರೀಯ ಪ್ರತಿಭಾ ಶೋಧ ಪರೀಕ್ಷೆಯನ್ನ ನಡೆಸುತ್ತೆ. ಈ ಪರೀಕ್ಷೆಯನ್ನ ನಡೆಸಿದ ನಂತರ ಈ ಪರೀಕ್ಷೆ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಹೇಳಲೇಬೇಕು. ಏನಿದು ಈ ಪರೀಕ್ಷೆ ಅಂತ ಗೊತ್ತಾದ್ರೆ ಮಾತ್ರ ನಾನು ಈಗ ಹೇಳ್ತಿರೋ ವಿಷಯ ನಿಮ್ಗೆ ಅರ್ಥ ಆಗೋದು. ಸೊ ಈ ಒಂದು ಪರೀಕ್ಷೆನ NCERT ಪ್ರತಿ ವರ್ಷ ನಡೆಸುತ್ತೆ. ಸೊ ಅದರಲ್ಲಿ 2021 ಮತ್ತೆ 2022ನೇ ಸಾಲಿನಿಂದ ಈ ಒಂದು ಪರೀಕ್ಷೆ ಸ್ಥಗಿತಗೊಂಡ್ಬಿಟ್ಟಿದೆ ಆಡಳಿತ ಕಾರಣದಿಂದ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿರುವಂತದ್ದು. ಏನು 2021-2022ನೇ ಸಾಲಿಗೆ ಈ ಪರೀಕ್ಷೆ ನಡೆಸಲಿಕ್ಕೆ ಅಂತೇಳಿ ಆದೇಶ ನೀಡಿ NCERT ನಿರ್ದೇಶನದ ಮೇರೆಗೆ ಕರ್ನಾಟಕ ಶಾಲಾ ಶಿಕ್ಷಣ ಮತ್ತೆ ಸಾಕ್ಷರತಾ ಇಲಾಖೆ ಒಂದು ಪರೀಕ್ಷಾ ಶುಲ್ಕವನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಒಂದು ನೋಟಿಫಿಕೇಶನ್ ಹೊರಡಿಸಿ ಈ ಒಂದು ಪರೀಕ್ಷೆ ಯಾರೆಲ್ಲ ತಗೊಳ್ಳಿ ಅಂತೇಳಿ ವಿದ್ಯಾರ್ಥಿಗಳು, ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು, ಖಾಸಗಿ ಶಾಲಾ ವಿದ್ಯಾರ್ಥಿಗಳು, ಹಾಗೇನೆ ಅನುದಾನ ರಹಿತ ಹಾಗೂ ಅನುದಾನ ಸಹಿತ ಎಲ್ಲಾ ವಿದ್ಯಾರ್ಥಿಗಳು, ಪ್ರೌಢಶಾಲೆಯ 10ನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು, ಯಾವ ಸಾಲದು 2021 ಹಾಗೇನೆ 2022ನೇ ಸಾಲಿನ ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆನ ತಗೊಂಡಿದ್ರು. 3,23,000 ಅಂತ ಏನ್ ಹೇಳಿದ್ನೋ ಅಷ್ಟು ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆನ ತಗೊಂಡಿದ್ರು. ಸೊ ಈ ಒಂದು ಪರೀಕ್ಷೆಗೆ ಅರ್ಜಿ ಸಲ್ಲಿಸಲಿಕ್ಕೆ 80 ರೂಪಾಯಿ ಪ್ರತಿ ವಿದ್ಯಾರ್ಥಿಗಳಿಗೆ ಒಂದು ಶುಲ್ಕವನ್ನ ನಿಗದಿ ಮಾಡಲಾಗಿತ್ತು. ಅಷ್ಟು ವಿದ್ಯಾರ್ಥಿಗಳು ಸಹ ಈ ಒಂದು ಪರೀಕ್ಷೆನ ತಗೊಂಡಿದ್ರು 2021-2022ನೇ ಸಾಲಿನಲ್ಲಿ. ಆದ್ರೆ ಸಡನ್ ಆಗಿ ಏನಾಯ್ತು ಅಂತ ಹೇಳಿದ್ರೆ ಆ ವರ್ಷ 2021-2022ನೇ ಸಾಲಿನಲ್ಲಿ NTSC ಪರೀಕ್ಷೆಯನ್ನ ನಡೆಸಲಾಗಲಿಲ್ಲ. ಇದು 2 ಹಂತದ ಪರೀಕ್ಷೆ. ಒಂದು ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂತಹ ಪರೀಕ್ಷೆ. ಇದು ಮೊದಲನೇ ಸ್ಟೇಜು ಬಂದು ಒಂದು ರಾಜ್ಯ ಮಟ್ಟದಲ್ಲಿ ನಡೆಯುತ್ತೆ. ರಾಜ್ಯ ಮಟ್ಟದಲ್ಲಿ ಈ ಒಂದು ಪರೀಕ್ಷೆನ ನಡೆಸಿ ಅದರಲ್ಲಿ ಒಂದು ಅರ್ಹತೆ ಪಡೆದವ್ರನ್ನ ರಾಷ್ಟ್ರ ಮಟ್ಟದಲ್ಲಿ ಪರೀಕ್ಷೆಗೆ ಆಹ್ವಾನ ಮಾಡಲಾಗುತ್ತೆ. ಅವರು ಅಲ್ಲಿ ಒಂದು ಮೆರಿಟ್ ಆಧಾರದ ಮೇಲೆ ಸೆಲೆಕ್ಟ್ ಮಾಡಿಕೊಂಡು NTSC ಸ್ಕಾಲರ್ಶಿಪ್ ನ ನೀಡಲಾಗುತ್ತೆ. ಸೊ ಇದು 1963ರಲ್ಲಿ ಒಂದು ಆರಂಭವಾದಂತಹ ಒಂದು ಸ್ಕೀಮ್. ಇದು ಮೊದಲಿಗೆ ಇದನ್ನ ನ್ಯಾಷನಲ್ ಸೈನ್ಸ್ ಟ್ಯಾಲೆಂಟ್ ರಿಸರ್ಚ್ ಸ್ಕೀಮ್ ಅಂತ ಹೇಳಿ ಈ ಒಂದು ಪರೀಕ್ಷೆನ ಕರೆಯಲಾಗ್ತಿತ್ತು 1963ರಲ್ಲಿ ಈ ಒಂದು ಸ್ಕೀಮ್ ನ ಆರಂಭ ಮಾಡಿದಾಗ. ಆದ್ರೆ ಅನಂತರದಲ್ಲಿ ಇದನ್ನ NTSC ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ ಅಂತ ಹೇಳಿ ಮಾಡಲಾಯಿತು. ಸೊ ಈ ಪರೀಕ್ಷೆನಲ್ಲಿ ಯಾರು ಆಯ್ಕೆ ಇರ್ತಾರೋ, ಒಂದು ಹೆಚ್ಚಿನ ಅಂಕಗಳನ್ನ ತಗೊಂಡು ಮೆರಿಟ್ ಆಧಾರದ ಮೇಲೆ ಯಾರನ್ನ ಆಯ್ಕೆ ಮಾಡಲಾಗುತ್ತೋ ಆ ಒಂದು ವಿದ್ಯಾರ್ಥಿಗಳಿಗೆ SSLC ನಂತರ ವಿಜ್ಞಾನ, ಸಮಾಜ ವಿಜ್ಞಾನ, ತಂತ್ರಜ್ಞಾನ, ಹಾಗೇನೆ ರಿಸರ್ಚ್, ಹಾಗೇನೆ ಗಣಿತ, ಸೊ ಹೀಗೆ ಹಲವಾರು ಒಂದು ಕ್ಷೇತ್ರಗಳಲ್ಲಿ ವೃತ್ತಿ ಜೀವನ ಕಲ್ಪಿಸ್ಕೊಳ್ಳಿಕ್ಕೆ ಪ್ರೇರೇಪಿಸುವುದು, ಹಾಗೇನೆ ಸಹಾಯಧನ ನೀಡುವುದು, ಸ್ಕಾಲರ್ಶಿಪ್ ನ ನೀಡುವುದು ಈ ಒಂದು ಪರೀಕ್ಷೆಯ ಉದ್ದೇಶ, ಹಾಗೇನೆ ಈ ಒಂದು ಸ್ಕೀಮ್ ನ ಉದ್ದೇಶವಾಗಿರುತ್ತೆ. ಸೊ ಈ ಪರೀಕ್ಷೆನಲ್ಲಿ ಪಾಸ್ ಆಗಿ ಅರ್ಹತೆ ಪಡೆದವರಿಗೆ SSLC ನಂತರ SSLC ಪಾಸ್ ಆಗಿ PUC ಹೋದ್ರೆ ಅಥವಾ ಯಾವುದೇ ಶಿಕ್ಷಣಕ್ಕೆ ಹೋದ್ರೂ ಸಹ, ಫಾರ್ ಎಕ್ಸಾಂಪಲ್ PUCಗೆ ಹಂತದಲ್ಲಿ ಪ್ರತಿ ತಿಂಗಳಿಗೆ ಈ ಪರೀಕ್ಷೆನಲ್ಲಿ ಯಾರು ಪಾಸ್ ಆಗಿ ಅರ್ಹತೆ ಪಡಿತಾರೋ ಅವ್ರಿಗೆ ಉನ್ನತ ಶಿಕ್ಷಣ ಪಡೆಯುವವರೆಗೂ, ಅಂದ್ರೆ PUC ಇಂದ ಆರಂಭವಾಗಿ PhD MPhil ವರ್ಗು ಸಹ ಒಂದು ಸ್ಕಾಲರ್ಶಿಪ್ ನ ನೀಡಲಾಗುತ್ತೆ. ಅದೆಷ್ಟು ಅಂತ ಹೇಳಿದ್ರೆ ಪ್ರತಿ ಮಾಸಿಕ PUC ಹಂತದ ಒಂದು ಅಭ್ಯರ್ಥಿಗಳಿಗೆ, PUC ಓದೋರಿಗೆ ಪ್ರತಿ ತಿಂಗಳಿಗೆ 1,250 ರೂಪಾಯಿನ ಒಂದು ಸ್ಕಾಲರ್ಶಿಪ್ ನ ನೀಡುವಂತಹ ಸ್ಕೀಮ್ ಇದು. ಅನಂತರದಲ್ಲಿ ಪದವಿ ಮತ್ತೆ ಸ್ನಾತಕೋತ್ತರ ಪದವಿ ಓದುವಂತಹ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 2,000 ಕೊಡುವಂತಹ ಒಂದು ಸ್ಕೀಮ್ ಇದು.
ಆ ಒಂದು ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡೋದು, ವಿದ್ಯಾರ್ಥಿ ವೇತನ ನೀಡೋದು, ಅವರ ಒಂದು ಶಿಕ್ಷಣಕ್ಕೆ ಅನುಕೂಲವಾಗ್ಲಿ ಅಂತೇಳಿ. ಇನ್ ಕೇಸ್ ಹಾಗೇನೆ ಎಂಫಿಲ್ ಹಂತದಲ್ಲಿ ಅದು UGC ನಾರ್ಮ್ಸ್ ಏನಿದೆಯೋ, UGC ರೂಲ್ಸ್, ಆ ಒಂದು ಪ್ರಕಾರ ಈ ಒಂದು ಸ್ಕೀಮ್ ಅಡಿನಲ್ಲಿ ಒಂದು ವಿದ್ಯಾರ್ಥಿ ವೇತನ ನೀಡಲಾಗುತ್ತೆ. ಸೊ ಇನ್ ಕೇಸ್ ವಿದ್ಯಾರ್ಥಿ ಆದ್ರೆ ಇನ್ನೊಂದು ರೂಲ್ಸ್ ಇದೆ. ಈ ಒಂದು NTSC ಪರೀಕ್ಷೆ ಬರೆದು ಒಂದು ಸ್ಕಾಲರ್ಶಿಪ್ ತಗೊಳ್ಳೋರು, ಇನ್ ಕೇಸ್ ಅವರು ಪ್ರಥಮ ವರ್ಷದಲ್ಲಿ PUC ನಲ್ಲಿ ಒಂದು NTSC ಸ್ಕೀಮ್ ಅಲ್ಲಿ ಆಯ್ಕೆ ಆಗಿರ್ತಾರೆ. ಸೊ ಪ್ರಥಮ ವರ್ಷದಲ್ಲಿ ಪ್ರತಿ ತಿಂಗಳಿಗೆ 1200 ರೂಪಾಯಿನಂತೆ ನೀಡಲಾಗುತ್ತೆ ಅವ್ರಿಗೆ. ಇನ್ ಕೇಸ್ ಅವರು ಪ್ರಥಮ PUC ನಲ್ಲಿ 60% ಅಂಕಗಳನ್ನ ಗಳಿಸಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಈ ಒಂದು ಸ್ಕಾಲರ್ಶಿಪ್ ನ ಸ್ಥಗಿತಗೊಳಿಸಲಾಗುತ್ತೆ. ಹಾಗಾದ್ರೆ ಎರಡನೇ ವರ್ಷದಲ್ಲಿ ಸೆಕೆಂಡ್ PU ನಲ್ಲಿ ಏನಾದ್ರು 60% ಅಂಕಗಳೊಂದಿಗೆ ಅವರು ಪಾಸ್ ಆದ್ರೆ ಸೊ ಅವ್ರಿಗೆ ಮತ್ತೆ ಸ್ಕಾಲರ್ಶಿಪ್ ಅಮೌಂಟ್ ನ ನೀಡಲಾಗುತ್ತೆ. ಇನ್ ಕೇಸ್ ಅವರು ಮೊದಲನೇ ವರ್ಷ, ಎರಡನೇ ವರ್ಷ, ಎರಡೂ ವರ್ಷಗಳಲ್ಲೂ ಸಹ ಕನಿಷ್ಠ ವಾರ್ಷಿಕ ಅಂಕಗಳು ಎಷ್ಟಿರ್ಬೇಕಾಗುತ್ತೋ ಪರೀಕ್ಷೆಯಲ್ಲಿ 60% ಅಂಕಗಳನ್ನ ಗಳಿಸಲಿಲ್ಲ ಅಂದ್ರೆ ಅಲ್ಲಿಗೆ ಆ ಒಂದು ಸ್ಕೀಮ್ ನ ವಿದ್ಯಾರ್ಥಿ ವೇತನವನ್ನ, ಸ್ಕಾಲರ್ಶಿಪ್ ಅನ್ನ ಅವರಿಗೆ ಸ್ಥಗಿತಗೊಳಿಸಲಾಗುತ್ತೆ ವಿದ್ಯಾರ್ಥಿಗಳಿಗೆ. ಸೊ ಇದು ಡಿಗ್ರಿ ಓದೋರ್ಗೂ ಸಹ ಅಷ್ಟೇ ಅನ್ವಯ ಆಗುತ್ತೆ, MPhil ಓದೋರ್ಗೂ ಸಹ, PhD ಓದೋರ್ಗೂ ಸಹ ಇದೇ ರೀತಿ ಒಂದು ರೂಲ್ಸ್ ಗಳು ಅನ್ವಯ ಆಗುತ್ತೆ. ಇಷ್ಟು ಮಾಹಿತಿನ ನಾನು ಏನಕ್ಕೆ ಹೇಳಿದಪ್ಪ ಅಂತ ಹೇಳಿದ್ರೆ 2021ನೇ ಸಾಲಿನಲ್ಲಿ 2021-22ನೇ ಸಾಲಿನಲ್ಲಿ ಈ ಒಂದು ಪರೀಕ್ಷೆಗೋಸ್ಕರ ನಮ್ಮ ಕರ್ನಾಟಕದಿಂದ 3,23,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಪರೀಕ್ಷೆನ ಪ್ರತಿಯೊಬ್ರು ತಲಾ 80 ರೂಪಾಯಿನಂತೆ ಹೇಳಿ ಒಂದು ಶುಲ್ಕನ ಪಾವತಿ ಮಾಡಿದ್ರು, ಮತ್ತೆ ಪರೀಕ್ಷೆನ ತಗೊಂಡಿದ್ರು. ಆದ್ರೆ ಆಡಳಿತ ಕಾರಣದಿಂದ ಕೇಂದ್ರ ಸರ್ಕಾರ ಬಂದು ಈ ಒಂದು ಪರೀಕ್ಷೆನ ಆ ಒಂದು ಸಾಲಿನಲ್ಲಿ ಕ್ಯಾನ್ಸಲ್ ಮಾಡ್ಬಿಡ್ತು. ಸೊ ಅಂದಿನಿಂದ ಇದುವರೆಗೂ ಸಹ NTSC ಪರೀಕ್ಷೆ ನಡೆದಿಲ್ಲ. ಸೊ ಈಗ ಆಲ್ರೆಡಿ 3 ಶೈಕ್ಷಣಿಕ ಸಾಲುಗಳು ಕಳೆದಿವೆ. ಆದ್ರೆ ಯಾವುದೇ ಪರೀಕ್ಷೆ ರದ್ದಾದಾಗ ಆ ರದ್ದಾಗಿದ್ದಕ್ಕೆ ಕಾರಣ ಏನು ಅಂತೇಳಿ, ಮತ್ತೆ ಪರೀಕ್ಷೆ ಶುಲ್ಕನ ಯಾರು ಕಟ್ಟಿರ್ತಾರೋ ವಿದ್ಯಾರ್ಥಿಗಳು, ಅವ್ರಿಗೆ ಈ ಒಂದು ಪರೀಕ್ಷಾ ಶುಲ್ಕನ ಮತ್ತೆ ಪರೀಕ್ಷೆ ರದ್ದಾಗಿದ್ದಕ್ಕೆ ಕಾರಣನ ಹೇಳಿ ಅವ್ರಿಗೆ ಒಂದು ಪ್ರತಿಕ್ರಿಯೆ ನೀಡಬೇಕಾದಂಥದ್ದು ಯಾವುದೇ ಪರೀಕ್ಷಾ ಪ್ರಾಧಿಕಾರಗಳ ಒಂದು ಕರ್ತವ್ಯ. ಆದ್ರೆ ಈ ಒಂದು ಪರೀಕ್ಷಾ ಶುಲ್ಕವನ್ನ ಕಲೆಕ್ಟ್ ಮಾಡಿದ್ದು NCERT ನಿರ್ದೇಶನದಂತೆ ಕಲೆಕ್ಟ್ ಮಾಡಿದ್ದು ನಮ್ಮ ಕರ್ನಾಟಕ ಶಾಲಾ ಶಿಕ್ಷಣ ಮತ್ತೆ ಸಾಕ್ಷರತಾ ಇಲಾಖೆ. ಆದ್ರೆ ಸಾಕ್ಷರತಾ ಇಲಾಖೆ ಯಾರಿಂದ ಒಂದು ಶುಲ್ಕನ 80 ರೂಪಾಯಿನಂತೆ, ತಲಾ 80 ರೂಪಾಯಿನಂತೆ ಒಬ್ಬ ವಿದ್ಯಾರ್ಥಿಗೆ 80 ರೂಪಾಯಿ, ಜಸ್ಟ್ 80 ರೂಪಾಯಿ ಅಲ್ವಾ ಅಂತ ಬಿಟ್ಬಿಡ್ಬೋದು. ಆದ್ರೇನೆ ಒಟ್ಟು ಸಂಗ್ರಹವಾದ ಒಟ್ಟು ಅಮೌಂಟ್ 2,66,00,000ಕ್ಕೂ ಹೆಚ್ಚು ಒಂದು ಅಮೌಂಟ್ ಕಲೆಕ್ಟ್ ಆಗಿರುವಂತದ್ದು. ಸೊ ಇಷ್ಟು ಅಮೌಂಟು ಎಲ್ಲೋಯ್ತು? ಇಷ್ಟು ಅಮೌಂಟನ್ನ ಇವಾಗ ಕರ್ನಾಟಕ ಶಾಲಾ ಶಿಕ್ಷಣ ಮತ್ತೆ ಸಾಕ್ಷರತಾ ಇಲಾಖೆಗೆ ಏನು ಅವರ್ ಸ್ಕೂಲ್ನ ಒಂದು ಪ್ರಧಾನ ಕಾರ್ಯದರ್ಶಿಯವರಾದಂತಹ ಪ್ರಭಾಕರ್ ಅರಸ್ ಅವರು ಕೇಳಿದ್ದಾರೆ. ಹಾಗೇನೆ ಖಾಸಗಿ ಶಾಲೆಗಳ ಒಕ್ಕೂಟದ ಹಲವು ಪ್ರತಿನಿಧಿಗಳು ಸೇರಿ ಶಾಲಾ ಶಿಕ್ಷಣ ಮತ್ತೆ ಸಾಕ್ಷರತಾ ಇಲಾಖೆಗೆ ಪತ್ರವನ್ನ ಬರೆದಿದ್ದಾರೆ. ಆದ್ರೆ ಇದಕ್ಕೆ ಯಾವುದಕ್ಕೂ ಸಹ ಇನ್ನೂ ಸಹ ಉತ್ತರ ಕೊಟ್ಟಿಲ್ಲ. ಈ ಅಮೌಂಟು ಎಲ್ಲೋಯ್ತು ಅಂತಾನೂ ಸಹ ಹೇಳಿಲ್ಲ. ನಮ್ಮ ಬೇಡಿಕೆ ಒಂದೇ, ನಾನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರೆಲ್ಲ ಪೋಷಕರು ತಮ್ಮ ಮಕ್ಕಳ ಪರವಾಗಿ ಈ ಒಂದು ಅಮೌಂಟ್ ನ ಕಟ್ಟಿದ್ರು ಅವರ ಪರವಾಗಿ, ಹಾಗೆ ಪರೀಕ್ಷೆ ತಗೊಂಡಿದ್ದಂತಹ ವಿದ್ಯಾರ್ಥಿಗಳ ಪರವಾಗಿ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆನ ಮನವಿ ಮಾಡ್ತಾ ಇದ್ದೀನಿ. ಈ ಒಂದು ಅಮೌಂಟ್ ನ ನೀವು ಏನ್ ಮಾಡಿದ್ರಿ ಅಥವಾ ಯಾವುದಕ್ಕೆ ವಿನಿಯೋಗ ಮಾಡಿದ್ರಿ? ಒಂದು ವಿದ್ಯಾರ್ಥಿಗಳಿಗೆ ನೀವು ಪ್ರತಿಕ್ರಿಯೆ ನೀಡಬೇಕಿತ್ತು. ಪರೀಕ್ಷೆ ಒಂದು ಸ್ಥಗಿತವಾಗಿದೆ, ಆದ್ರಿಂದ ನಿಮ್ಮ ಅಮೌಂಟ್ ನ ರಿಟರ್ನ್ ಮಾಡ್ತೀವಿ ಅಂತೇಳಿ. ಫಾರ್ ಎಕ್ಸಾಂಪಲ್ ನಾನೊಂದು ನಿದರ್ಶನ ಕೊಡ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ರೈಲ್ವೆ ಇಲಾಖೆ ವಿದ್ಯಾರ್ಥಿಗಳಿಗೆ ಏನ್ ಪರೀಕ್ಷಾ ಶುಲ್ಕನ ಯಾವ್ದಾದ್ರು ನೇಮಕಾತಿ ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ರೆ ಪರೀಕ್ಷೆ ಶುಲ್ಕ ಅಂತೇಳಿ ಫೀಸ್ ಅಂತ ಏನ್ ಹೇಳಿ ಕಟ್ಟಿಸ್ಕೊಂಡಿತ್ತು, ಅದನ್ನ ಕಳೆದ ಒಂದು 5 ವರ್ಷ 6 ವರ್ಷದ ಹಿಂದೆ ಪರೀಕ್ಷೆ ನಡೆಸಲಿಲ್ಲ ಅಂತೇಳಿ ಒಂದು ರಿಟರ್ನ್ ಮಾಡೋದಕ್ಕೆ ಒಂದು ಲಿಂಕ್ ಅನ್ನ ಬಿಡುಗಡೆ ಮಾಡಿ RRB ಭಾರತೀಯ ರೈಲ್ವೆ ಇಲಾಖೆ ಒಂದು ಲಿಂಕ್ ಅನ್ನ ಬಿಡುಗಡೆ ಮಾಡಿ ಆ ಲಿಂಕ್ ಮೂಲಕ ಒಂದು ವಿದ್ಯಾರ್ಥಿಗಳು ಯಾರು ಪರೀಕ್ಷೆ ತಗೊಂಡಿದ್ರು, ಅಪ್ಲಿಕೇಶನ್ ಹಾಕಿದ್ರು, ಅವ್ರನ್ನ ಡೀಟೇಲ್ಸ್ ತಗೊಂಡು ಆ ಒಂದು ಅಮೌಂಟ್ ನ ಮತ್ತೆ ರಿಟರ್ನ್ ಮಾಡ್ತು. ಸೊ ಭಾರತೀಯ ರೈಲ್ವೆ ಇಲಾಖೆ ಹೀಗೆ ಇದೇ ಒಂದು ಮಾದರಿನಲ್ಲಿ ಶಾಲಾ ಶಿಕ್ಷಣ ಇಲಾಖೆಯು ಸಹ ಈ ಒಂದು ವಿಧಾನವನ್ನ ಅನುಸರಿಸಿ ವಿದ್ಯಾರ್ಥಿಗಳಿಗೆ ಕೊಡ್ಬೇಕಾಯ್ತು. ಅಥವಾ ಹೋಗ್ಲಿ ತಲಾ 80 ರೂಪಾಯಿ ಅಂತ ಅಷ್ಟೇ ಅಲ್ವಾ ಅಂತ ಹೇಳ್ಬೋದು, ಅಥವಾ ಶ್ರೀಮಂತ ಮನೆಯ ಮಕ್ಕಳಿಗೆ ಇದು ಒಂದು ಅಮೌಂಟ್ ಅಲ್ಲದೆ ಇರ್ಬೋದು. ಆದ್ರೆ ಒಟ್ಟಾಗಿ ಸಂಗ್ರಹವಾದ ಅಮೌಂಟ್ 2,66,00,000. ಇಷ್ಟು ಅಮೌಂಟ್ ಎಲ್ಲೋಯ್ತು ಅನ್ನೋದಕ್ಕೆ ಉತ್ತರವನ್ನ ಅವರ್ ಸ್ಕೂಲ್ಸ್ ಒಕ್ಕೂಟದ ಒಂದು ಪ್ರಧಾನ ಕಾರ್ಯದರ್ಶಿ ಪ್ರಭಾಕರ್ ಅರಸ್ ಅವ್ರಿಗೂ ಸಹ ಉತ್ತರ ನೀಡಿಲ್ಲ. ಅವರು ಹಲವಾರು ಬಾರಿ ಪತ್ರವನ್ನ ಬರೆದಿದ್ದಾರೆ, ಆದ್ರೆ ಯಾರು ಸಹ ಉತ್ತರ ಕೊಟ್ಟಿಲ್ಲ. ಹಾಗೇನೆ ಈ ಕುರಿತು ಏನಾಯ್ತು, ಇದು ಅಮೌಂಟ್ ಯಾಕೆ ಪರೀಕ್ಷೆ ನಡೆಸಲಿಲ್ಲ ಅಂತೇಳಿ ಅವರು RTI ನಡಿ NCERTಗೆ ಪತ್ರವನ್ನ ಬರೆದಿದ್ರು. ಅವ್ರು ಅದಕ್ಕೆ ಹೇಳಿದ್ದು, ಕೇಂದ್ರ ಸರ್ಕಾರ ಆಡಳಿತಾತ್ಮಕ ಕಾರಣದಿಂದ ಈ ಒಂದು ಪರೀಕ್ಷೆನ ಕ್ಯಾನ್ಸಲ್ ಮಾಡಿ
ಒಂದು ಪೋಸ್ಟ್ಪೋನ್ ಮಾಡಿ ಅಂತೇಳಿ ಒಂದು ಆದೇಶನ ನೀಡಿತು. ಆದ್ರಿಂದ ನಾವು ಈ ಒಂದು ಪರೀಕ್ಷೆನ ಕ್ಯಾನ್ಸಲ್ ಮಾಡಿದ್ವಿ ಅಂತ NCERT ಕೊಟ್ಟಿದೆ. ಹಾಗೇನೆ ಎಷ್ಟು ವಿದ್ಯಾರ್ಥಿಗಳು ಈ ಪರೀಕ್ಷೆನ ತಗೊಂಡಿದ್ರು ಕರ್ನಾಟಕದಿಂದ, ಎಷ್ಟು ಅಮೌಂಟ್ ಕಲೆಕ್ಟ್ ಆಗಿತ್ತು ಅನ್ನೋದಕ್ಕೆ 3,23,750 ವಿದ್ಯಾರ್ಥಿಗಳು ಪರೀಕ್ಷೆ ಬರೀಲಿಕ್ಕೆ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಹಾಕಿದ್ರು. 80 ರೂಪಾಯಿನಂತೆ ಶುಲ್ಕವನ್ನ ಕಟ್ಟಿದ್ರು. ಒಟ್ಟು ಸಂಗ್ರಹವಾದ ಅಮೌಂಟ್ 2,66,72,717 ರೂಪಾಯಿ. ಸೊ ಇಷ್ಟು ಅಮೌಂಟನ್ನ ರೀಫಂಡ್ ಮಾಡ್ಬೇಕಾಗಿರೋದು ಯಾರು ಅಮೌಂಟ್ ಏನಾಯ್ತು ಅಂತ ಕೇಳಿದ್ದಕ್ಕೆ ನೀವು ನೋಡಲ್ ಅಧಿಕಾರಿಗಳು, ಕರ್ನಾಟಕ ರಾಜ್ಯ ಸರ್ಕಾರದ ಈ ಒಂದು ಪರೀಕ್ಷಾ ನೋಡಲ್ ಅಧಿಕಾರಿಗಳು, ಶಿಕ್ಷಣ ಇಲಾಖೆನ ಕೇಳಿ ಅಂತೇಳಿ ಒಂದು NCERT ಉತ್ತರ ಕೊಡ್ತು. ಸೊ ಇಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಎಷ್ಟು ವಿದ್ಯಾರ್ಥಿಗಳು ಪರೀಕ್ಷೆ ತಗೊಂಡಿದ್ರು ಅನ್ನೋದನ್ನ ಮಾಹಿತಿನ ಕೊಟ್ಟಿದೆ. ಹಾಗೇನೆ ಎಷ್ಟು ಹಣ ಸಂಗ್ರಹವಾಗಿತ್ತು ಅಂತೇಳಿ ಉತ್ತರ ಕೊಟ್ಟಿದೆ. ಆದ್ರೆ ಅಮೌಂಟ್ ನ ರೀಫಂಡ್ ಮಾಡ್ಬೇಕಿತ್ತಲ್ಲ, ಆ ರೀಫಂಡ್ ಅಮೌಂಟ್ ಎಲ್ಲೋಯ್ತು? ಇದಕ್ಕೆ ಒಂದು ಸರಿಯಾದ ಉತ್ತರವನ್ನ ಶಾಲಾ ಶಿಕ್ಷಣ ಇಲಾಖೆ ಕೊಡ್ಲೇಬೇಕಾಗಿದೆ. ಇನ್ ಕೇಸ್ ಅವ್ರು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಈ ವಿಡಿಯೋನ ಏನಾದ್ರು ಮಾನ್ಯ ಶಿಕ್ಷಣ ಸಚಿವರು ನೋಡಿದ್ರೆ, ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರು ನೋಡಿದ್ರೆ ಖಂಡಿತ ಇದಕ್ಕೆ ಒಂದು ವಿದ್ಯಾರ್ಥಿಗಳ ಒಂದು ಅಮೌಂಟ್ಗೆ ಏನಾದ್ರು ಒಂದು ಸರಿಯಾದ ಉತ್ತರವನ್ನ ಒದಗಿಸ್ಕೊಡ್ತಾರೆ ಅನ್ನೋದು ನಮ್ಮ ಭಾವನೆ. ಒಂದು ಖಾಸಗಿ ಶಾಲಾ ಒಕ್ಕೂಟಗಳ ಪ್ರತಿನಿಧಿಗಳು ಹಾಗೇನೆ ಅವರ್ ಸ್ಕೂಲ್ಸ್ ಪ್ರಧಾನ ಕಾರ್ಯದರ್ಶಿ ಪ್ರಭಾಕರ್ ಅರಸ್ರವರ ಮನವಿ ಏನಿದೆಯೋ ಅದೇ ರೀತಿ ನಾನು ಸಹ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ರಾಜ್ಯದ ವಿದ್ಯಾರ್ಥಿಗಳ ಪರವಾಗಿ SSLC ಆ ಒಂದು ಸಾಲಿನಲ್ಲಿ ಏನ್ ಪರೀಕ್ಷೆ ಬರೀಲಿಕ್ಕೆ ಅರ್ಜಿ ಹಾಕಿದ್ರು ಅವ್ರ ಪರವಾಗಿ, ಪೋಷಕರ ಪರವಾಗಿ, ಶುಲ್ಕವನ್ನ ಪಾವತಿ ಮಾಡಿದ ಪೋಷಕರ ಪರವಾಗಿ ನಾನು ಸಹ ಬೇಡಿಕೆ ಇಡ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ಹಣ ಎಲ್ಲೋಯ್ತು ಇದಕ್ಕೆ ಉತ್ತರ ನೀಡಿ. ಇಲ್ಲ ಅಂತ ಹೇಳಿದ್ರೆ ಯಾವ್ದಕ್ಕಾದ್ರೂ ವಿನಿಯೋಗಿಸಿದೀವಿ ಈ ಒಂದು ಅಮೌಂಟ್ ನ, ವಿದ್ಯಾರ್ಥಿಗಳಿಗಾಗಿ ವಿನಿಯೋಗಿಸಿದೀವಿ ಅಥವಾ ಯಾವುದೋ ಒಂದು ಶಾಲೆಯ ಒಂದು ಅಭಿವೃದ್ಧಿಗೆ ವಿನಿಯೋಗಿಸಿದೀವಿ ಅಥವಾ ಯಾವುದೋ ಒಂದು ಸ್ಕೀಮ್ಗೆ ಈ ಒಂದು ಅಮೌಂಟ್ ನ ವಿನಿಯೋಗಿಸಿದೀವಿ ಅನ್ನೋದೇನಾದ್ರೂ ಇತ್ತು ಅಂದ್ರೆ ಅದನ್ನೇ ನೀವು ಪ್ರತ್ಯುತ್ತರವನ್ನ ನೀಡಿ ನೀವು ಆ ಮಕ್ಕಳಿಗೆ ಅಂತೇಳಿ ನಾನು ಈ ಒಂದು ವಿಡಿಯೋ ಮೂಲಕ ನಾನು ಮನವಿ ಮಾಡ್ಕೊತೀನಿ. ಸೊ ಇದು ಒಟ್ಟಾರೆ 3 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ 2 ಕೋಟಿಗೂ ಹೆಚ್ಚು ಹಣದ ಒಂದು ವಿಶೇಷ ಸುದ್ದಿಯನ್ನ ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದ್ದು. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.